ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 1065 ಪಾಯಿಂಟ್ಸ್ ಡೌನ್ ಆಗಿ 82,180 ಕ್ಲೋಸ್ ಆಗಿದೆ. ನಿಫ್ಟಿ 353 ಪಾಯಿಂಟ್ಸ್ ಡೌನ್ ಆಗಿ 25,232 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 487 ಪಾಯಿಂಟ್ಸ್ ಡೌನ್ ಆಗಿ 59,404 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಆಗಿ ಫಾಲ್ ಆಗಿದೆ. ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಆದ್ರೆ ಎಬೋವ್ 1% ಫಾಲ್ ಆಗಿದೆ. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದ್ರೆ ನಿಯರ್ಲಿ 3% ವರೆಗೂ ಫಾಲ್ ಆಗಿದೆ. ಮತ್ತೆ ಸೆಕ್ಟರ್ ವೈಸ್ ನೋಡ್ಕೊಂಡ್ರೆ ಆಟೋ, IT, ಫಾರ್ಮಾ, ರಿಯಾಲಿಟಿ ಈ ತರ ಪ್ರತಿ ಒಂದು ಸೆಕ್ಟರ್ ಕೂಡ ಎಬೋವ್ 2% ಫಾಲ್ ಆಗಿದೆ. ಅದರಲ್ಲೂ ನಿಫ್ಟಿ ರಿಯಾಲಿಟಿ ಇಂಡೆಕ್ಸ್ ಆದ್ರೆ ಎಬೋವ್ 5% ಫಾಲ್ ಆಗಿದೆ. ಈ ರಿಯಾಲಿಟಿ ಇಂಡೆಕ್ಸ್ ಏನಕ್ಕೆ ಇಷ್ಟು ಫಾಲ್ ಆಗ್ತಾ ಇದೆ ಅಂತ ಮುಂದೆ ತಿಳ್ಕೊಳ್ಳೋಣ. ಮತ್ತೆ ಫ್ರೆಂಡ್ಸ್, ಒಂದ್ಸಲ ಈ ಇಮೇಜ್ನ ನೋಡಿ. ಇದು ಟೋಟಲ್ ನಮ್ಮ ಇಂಡಿಯನ್ ಮಾರ್ಕೆಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಇವತ್ತಾದ್ರೆ ಪ್ರತಿ ಒಂದು ಕಂಪನಿ ಕೂಡ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಕಂಪ್ಲೀಟ್ ಆಗಿ ರೆಡ್ ಆಗಿ ಕಾಣ್ತಾ ಇರೋದು. ಎಲ್ಲೋ ಒಂದೊಂದು ಕಂಪನಿ ಮಾತ್ರನೇ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು, ಅದಕ್ಕೆ ಸ್ವಲ್ಪ ಗ್ರೀನಲ್ಲಿ ಇದೆ. ಮತ್ತೆ ಫ್ರೆಂಡ್ಸ್, ಈಗ ಈ 2026 ಬಿಗಿನಿಂಗ್ ಅಲ್ಲೇನೆ ಒಂದು ವಿಡಿಯೋ ಮಾಡಿದ್ದೆ. ಈ 2026 ಜಾನ್ವರಿ ಮಂತಲ್ಲಿ ಮಾರ್ಕೆಟ್ಸ್ ಯಾವ ತರ ಇರ್ಬೋದು ಅಂತ. ಯಾಕಂದ್ರೆ ನಮ್ಮ ಮಾರ್ಕೆಟ್ಸ್ ಅಲ್ಲಿ ಜಾನ್ವರಿ ಶುರು ಆಗೋ ಟೈಮ್ಗೆಲ್ಲ ತುಂಬಾನೇ ಅನ್ಸರ್ಟನಿಟೀಸ್ ಎಲ್ಲ ಶುರು ಆಗಿದ್ವು. ಅದರಿಂದ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ ಸ್ವಲ್ಪ ಫಾಲ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಅವಾಗೇನೆ ಮೆನ್ಷನ್ ಮಾಡಿದ್ದೆ. ಈಗ ಲಾಸ್ಟ್ 15 ಡೇಸ್ ಅಲ್ಲಾದ್ರೆ ನಿಫ್ಟಿ 4% ಫಾಲ್ ಆಗಿದೆ. ಅಂದ್ರೆ ಎಬೋವ್ 1000 ಪಾಯಿಂಟ್ಸ್ ಫಾಲ್ ಆಗಿದೆ. ಸೆನ್ಸೆಕ್ಸ್ ಕೂಡ ಅಷ್ಟೇ 4% ಫಾಲ್ ಆಗಿದೆ. ಅಂದ್ರೆ ನಿಯರ್ಲಿ 3600 ಪಾಯಿಂಟ್ಸ್ ಫಾಲ್ ಆಗಿದೆ. ಅದೇ ತರ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ 5 to 6% ವರೆಗೂ ಫಾಲ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ಮಾರ್ಕೆಟ್ ಇವತ್ತು ಏನಕ್ಕೆ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ, ಇದರಿಂದ ಏನೇನ್ ರೀಸನ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಈ ನ್ಯಾಟೋ ಕಂಟ್ರೀಸ್ ಮೇಲೆ 10% ಟ್ಯಾರಿಫ್ನ ಹಾಕಿದ್ದಾರೆ. ಮತ್ತೆ ಯುರೋಪಿಯನ್ ಕಂಟ್ರೀಸ್ ಕೂಡ ನಿಯರ್ಲಿ $100 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ ಮೇಲೆ ರಿವರ್ಸ್ ಟ್ಯಾರಿಫ್ ಹಾಕ್ತಾರೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಮಾತಾಡ್ಕೊಂಡಿದ್ವಿ. ಮತ್ತೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಇನ್ನ ಅಗ್ರೆಸಿವ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡ್ತಾನೆ ಇದ್ದಾರೆ. ಈಗ ಈ ಗ್ರೀನ್ಲ್ಯಾಂಡ್ ಆದ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಗ್ರೀನ್ಲ್ಯಾಂಡ್ US ಗೆ ಬೇಕೇ ಬೇಕು. ಇದು ವರ್ಲ್ಡ್ ಸೆಕ್ಯೂರಿಟಿಗೋಸ್ಕರ ಗ್ರೀನ್ಲ್ಯಾಂಡ್ ನ ತಗೊಳೋದಕ್ಕೆ ಇಷ್ಟೊಂದು ಪ್ರಯತ್ನ ಪಡ್ತಾ ಇದೀವಿ ಅಂತ ಎಲ್ಲ ತುಂಬಾ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಗ್ರೀನ್ಲ್ಯಾಂಡ್ ಬಂದು ಈ ಡೆನ್ಮಾರ್ಕ್ಗೆ ಸಂಬಂಧಪಟ್ಟಿರೋದು. ಇವಾಗ ಈ ಡೆನ್ಮಾರ್ಕ್ ಅವರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ, ಗ್ರೀನ್ಲ್ಯಾಂಡ್ ಅಲ್ಲಿ ಸ್ವಲ್ಪ ಸೆಕ್ಯೂರಿಟಿನೆಲ್ಲ ಇನ್ಕ್ರೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ US ಅವರು ಕೂಡ ಅದೇ ತರನೇ ಹೇಳಿದ್ದಾರೆ. ಗ್ರೀನ್ಲ್ಯಾಂಡ್ಗೆ ಸ್ವಲ್ಪ ಆರ್ಮಿನೆಲ್ಲ ಕಳಿಸ್ತಾ ಇದೀವಿ ಅಂತ ಎಲ್ಲ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದೇ ತರನೇ ಕಂಟಿನ್ಯೂ ಆಗ್ತಾ ಹೋದ್ರೆ ಮತ್ತೆ ಯುದ್ಧ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ US ಮತ್ತೆ ಯುರೋಪ್ ಮಧ್ಯ. ನೋಡೋಣ ಇದ್ರ ಬಗ್ಗೆ ಎಲ್ಲ ಕಮಿಂಗ್ ಟೈಮಲ್ಲಿ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ಅದ್ರ ಜೊತೆಗೆ ಈ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಡೀತಾ ಇರೋ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲಿ ಈಗ ಯುರೋಪ್ಗೆ ಸಂಬಂಧಪಟ್ಟಿರೋ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ಸ್ ಇವರೆಲ್ಲನೂ ಇಲ್ಲಿಗೆ ಬರ್ತಾರೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ನಾಳೆ ಬರ್ತಾ ಇದ್ದಾರೆ. ನೋಡೋಣ ಈ ಎಕನಾಮಿಕ್ ಫೋರಮ್ ಅಲ್ಲಿ ಇನ್ನ ಯಾವ ತರ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಈಗ ಫ್ರೆಂಚ್ ವೈನ್ ಮೇಲೆ, ಶಾಂಪೇನ್ ಮೇಲೆ 200% ಟ್ಯಾರಿಫ್ ಹಾಕ್ತೀನಿ ಅಂತ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಈ ತರ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಏನಕ್ಕೆ ಮಾಡಿದ್ದಾರೆ ಗೊತ್ತಾ? ಈಗ ರೀಸೆಂಟ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಬೋರ್ಡ್ ಆಫ್ ಪೀಸ್ಗೆ ಜಾಯಿನ್ ಆಗಿ ಅಂತ ತುಂಬಾ ಕಂಟ್ರೀಸ್ಗೆ ಇನ್ವಿಟೇಷನ್ ನ ಕಳಿಸಿದ್ದಾರೆ. ಈಗ ಈ ಇನ್ವಿಟೇಷನ್ ಆದ್ರೆ ಫ್ರೆಂಚ್ ಪ್ರೆಸಿಡೆಂಟ್ ಅವರು ಅಕ್ಸೆಪ್ಟ್ ಮಾಡಿಲ್ಲ. ಆದ್ರಿಂದನೂ ಸಹ ಈ ಟ್ಯಾರಿಫ್ ಹಾಕ್ತೀನಿ ಅಂತ ಇರೋದು ಇವಾಗ. ಫ್ರೆಂಡ್ಸ್, ಈಗ ಡೊನಾಲ್ಡ್ ಟ್ರಂಪ್ ಅವರು ಯಾವ ತರ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಅವ್ರೇನಾದ್ರೂ ಹೇಳಿದ್ದಕ್ಕೆ ಬೇಡ ಅಂತ ಅಂದ್ರೂ ಟ್ಯಾರಿಫ್ ಹಾಕ್ತಾರೆ, ಅದ್ರ ಎಗೇನೆಸ್ಟ್ ಆಗಿ ಮಾತಾಡಿದ್ರು ಟ್ಯಾರಿಫ್ ಹಾಕ್ತಾರೆ, ಏನ್ ಮಾಡಿದ್ರು ಟ್ಯಾರಿಫ್ ಹಾಕ್ತಾರೆ, ಏನ್ ಮಾಡ್ಲಿಲ್ಲ ಅಂದ್ರೂ ಟ್ಯಾರಿಫ್ ಹಾಕ್ತಾರೆ. ಅವ್ರಿಗಿಷ್ಟ ಬಂದಂಗೆ ಸಿಕ್ಕದಕ್ಕೆಲ್ಲ ಏನೋ ಒಂದು ಕಾರಣಗಳು ಹೇಳ್ಕೊಂಡು ಟ್ಯಾರಿಫ್ ಹಾಕ್ತಾನೆ ಹೋಗ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಮೆನ್ಷನ್ ಮಾಡಿದ್ದೆ, US ಸುಪ್ರೀಂ ಕೋರ್ಟ್ ಅಲ್ಲಿ ಟ್ಯಾರಿಫ್ ಎಗೇನೆಸ್ಟ್ ಆಗಿ ಇವತ್ತು ಜಡ್ಜ್ಮೆಂಟ್ ಇದೆ ಅಂತ. ಒಂದ್ ವೇಳೆ ಇವತ್ತು ಸುಪ್ರೀಂ ಕೋರ್ಟ್ ಏನಾದ್ರು ಡೊನಾಲ್ಡ್ ಟ್ರಂಪ್ ಅವರು ಎಗೇನೆಸ್ಟ್ ಆಗಿ ಈ ಜಡ್ಜ್ಮೆಂಟ್ ಏನಾದ್ರು ಪಾಸ್ ಮಾಡಿದ್ರೆ ಅದು ನಮ್ಮ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ಸುಪ್ರೀಂ ಕೋರ್ಟ್ ಅಲ್ಲಿ ಅಟ್ಲೀಸ್ಟ್ ಇವತ್ತಾದ್ರೂ ಏನಾದ್ರು ಒಂದು ಡಿಸಿಷನ್ ನ ತಗೊಂತಾರ ಅಂತ. ಮತ್ತೆ ಫ್ರೆಂಡ್ಸ್, ಈಗ ಈ ಗ್ಲೋಬಲ್ ಅನ್ಸರ್ಟಿನೀಸ್ ಏನಿದಾವೆ ಅವೆಲ್ಲ ಅದೇ ತರನೇ ಕಂಟಿನ್ಯೂ ಆಗ್ತಾನೆ ಇದೆ. US ಗ್ರೀನ್ಲ್ಯಾಂಡ್ ಇಶ್ಯೂ ಆಗಲಿ, US ಯುರೋಪಿಯನ್ ಇಶ್ಯೂ ಆಗಲಿ, US ಇರಾನ್ ಇಶ್ಯೂ ಆಗಲಿ, ಅಥವಾ ರಷ್ಯಾ ಉಕ್ರೇನ್ ರಿಲೇಟೆಡ್ ಆಗಿ ಇಶ್ಯೂಸ್ ಆಗಲಿ, ಇವೆಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ ಅದೇ ತರನೇ ಕಂಟಿನ್ಯೂ ಆಗ್ತಾನೆ ಇದೆ. ಈಗ ಹೊಸದಾಗಿ ಏನ್ ಟೆನ್ಷನ್ ಶುರು ಆಗಿದೆ, ಇವತ್ತು ನಮ್ಮ ಮಾರ್ಕೆಟ್ಸ್ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ, ಅದನ್ನು ಸೆಕ್ಟಾರ್ ವೈಸ್ ನೋಡ್ಕೊಂಡ್ರು ಇವತ್ತು ತುಂಬಾನೇ ಫಾಲ್ ಆಗಿದೆ ಅಲ್ವಾ. ಇದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಫ್ರೆಂಡ್ಸ್, ಈಗ
2025 ಅಕ್ಟೋಬರ್ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ಆದರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಯಾಕೆ ಹೇಳಿ, ಈ Q2 ಅಲ್ಲಿ ತುಂಬಾನೇ ಒಳ್ಳೆ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾವೆ. ಅದ್ರ ಜೊತೆಗೆ ಇಂಡಿಯಾ ಮತ್ತು US ರಿಲೇಟೆಡ್ ಆಗಿ ಈ ಟ್ರೇಡ್ ಡೀಲ್ ಕೂಡ ಅತಿ ಶೀಘ್ರದಲ್ಲೇ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇಂದ ನಮ್ಮ ಮಾರ್ಕೆಟ್ಸ್ ಆದರೆ ಅಕ್ಟೋಬರ್ ಮಂತ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ನಿಫ್ಟಿ ಸೆನ್ಸೆಕ್ಸ್ ಆದರೆ ನಿಯರ್ಲಿ 3 to 4% ವರ್ಗು ಒಂದೇ ಮಂತ್ ಅಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಆದ್ರೆ ಪ್ರೆಸೆಂಟ್ ಇವಾಗ ಈ Q3 ರಿಸಲ್ಟ್ಸ್ ಬಂದಿದಾವಲ್ವಾ, ಇವಾಗ ನೋಡಿದ್ರೆ ಪ್ರತಿ ಒಂದು ಕಂಪನಿ ಕೂಡ ಕಂಪ್ಲೀಟ್ ಆಗಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾನೆ ಇದಾವೆ. ನಿನ್ನೆ ನೋಡ್ಕೊಂಡ್ರು ವೀಕ್ ರಿಸಲ್ಟ್ಸ್, ಮೊನ್ನೆ ನೋಡ್ಕೊಂಡ್ರು ವೀಕ್ ರಿಸಲ್ಟ್ಸ್, ದೊಡ್ಡ ದೊಡ್ಡ ಕಂಪನೀಸ್ ನೋಡಿದ್ರು ಕಂಪ್ಲೀಟ್ ಆಗಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದಾವೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈಗ ರಿಸಲ್ಟ್ಸ್ ಶುರು ಆಗಿರೋ ಟೈಮ್ ಇಂದ ನೋಡ್ಕೊಂಡ್ರೆ ಸುಮಾರು 200 ಕಂಪನೀಸ್ ಇದುವರೆಗೂ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದಾವೆ. ಇದರಿಂದನೇ ಕಂಪ್ಲೀಟ್ ಆಗಿ ಮಾರ್ಕೆಟ್ ಆದ್ರೆ 4% ವರ್ಗೂ ಫಾಲ್ ಆಗಿದೆ. ಇನ್ನ ತುಂಬಾನೇ ಕಂಪನೀಸ್ ಎಲ್ಲ ಕಮಿಂಗ್ ಟೈಮಲ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತೇವೆ. ಅವಾಗೂ ಸಹ ನಮ್ಮ ಮಾರ್ಕೆಟ್ಸ್ ಫಾಲ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ FII ಸೆಲ್ಲಿಂಗ್ ಆದ್ರೆ ನಿಲ್ತಾನೆ ಇಲ್ಲ. ಪ್ರತಿದಿನ 4,000 ಕೋಟಿ 3,000 ಕೋಟಿ ತುಂಬಾನೇ ಸೆಲ್ ಮಾಡ್ತಾನೆ ಇದ್ದಾರೆ. ಮತ್ತೆ ನಮ್ಮ ಮಾರ್ಕೆಟ್ಸ್ ಅಲ್ಲೆಲ್ಲ ಇಷ್ಟೆಲ್ಲ ಅನ್ಸರ್ಟನಿಟೀಸ್ ಇರೋ ಕಾರಣದಿಂದ ಗೋಲ್ಡ್ ಅಂಡ್ ಸಿಲ್ವರ್ ನೋಡ್ತಾ ಇದೀರಾ, ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಇವತ್ತು ಗೋಲ್ಡ್ ಮತ್ತೆ ಸಿಲ್ವರ್ ಆದ್ರೆ ಹೊಸ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದೆ. ಇವಾಗ 10 ಗ್ರಾಮ್ಸ್ ಗೋಲ್ಡ್ 1,50,000ಕ್ಕೆ ರೀಚ್ ಆಗಿದೆ. ಅದೇ ಸಿಲ್ವರ್ ಆದ್ರೆ ಕೆಜಿಗೆ 3,24,000ಕ್ಕೆ ರೀಚ್ ಆಗಿದೆ. ಫ್ರೆಂಡ್ಸ್, ಈಗ ನಮ್ಮ ಮಾರ್ಕೆಟ್ಸ್ ಅಲ್ಲಿ ಅನ್ಸರ್ಟನಿಟೀಸ್ ಎಲ್ಲ ಇದೇ ತರಾನೇ ಕಂಟಿನ್ಯೂ ಆಗ್ತಾ ಹೋದ್ರೆ ಗೋಲ್ಡ್ ಆದ್ರೆ ಇದೇ ತರಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇರುತ್ತೆ. ಮತ್ತೆ ಫ್ರೆಂಡ್ಸ್, ಈಗ ಇವತ್ತಾದ್ರೆ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಫಾಲ್ ಆಗಿದೆ ಅಲ್ವಾ, ನಾಳೆಯಿಂದನಾದ್ರೂ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದಾ ಅಂತ ನೀವು ಕೇಳ್ಬೋದು. ಇವಾಗೂ ಸಹ ಮಾರ್ಕೆಟ್ ಅಲ್ಲಿ ತುಂಬಾನೇ ಅನ್ಸರ್ಟನಿಟೀಸ್ ಎಲ್ಲ ಅದೇ ತರಾನೇ ಕಂಟಿನ್ಯೂ ಆಗ್ತಾನೆ ಇದಾವೆ. ಅದರಿಂದ ಇನ್ನ ಸ್ವಲ್ಪ ದಿನ ಮಾರ್ಕೆಟ್ ಇದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಜೊತೆಗೆ ಯಾವ್ಯಾವ ಡೇಟಾ ಪಾಯಿಂಟ್ಸ್ ಇಂದ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ಬೋದು ಅಂತ ನಾಳೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಕ್ಲಿಯರ್ ಆಗಿ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಚಾನಲಲ್ಲಿ ಬರೀ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತ್ರನೇ ಟೈಮ್ ಟು ಟೈಮ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೋಡೋಣ ನಾಳೆ ನಮ್ಮ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಈಗ ನಿಫ್ಟಿ ರಿಯಾಲಿಟಿ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಪ್ರತಿಯೊಂದು ರಿಯಲ್ ಎಸ್ಟೇಟ್ ಕಂಪನಿ ನೋಡಿದ್ರಾ 5 to 7% ಫಾಲ್ ಆಗಿದೆ. ಓಬ್ರಾಯ್ ರಿಯಾಲಿಟಿ, ಪ್ರಿಸ್ಟೇಜ್ ಎಸ್ಟೇಟ್ಸ್, ಲೋಧಾ ಡೆವಲಪರ್ಸ್, ಶೋಭಾ, ಈ ತರ ಪ್ರತಿಯೊಂದು ಕಂಪನಿ ಕೂಡ ಇವತ್ತು ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ನಿಫ್ಟಿ ರಿಯಾಲಿಟಿ ಇಂಡೆಕ್ಸ್ ಆದ್ರೆ ನಿಯರ್ 5% ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಈ ರಿಯಲ್ ಎಸ್ಟೇಟ್ ಕಂಪನೀಸ್ ಆದ್ರೆ ಬರೀ ಇವತ್ತು ಮಾತ್ರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಿಲ್ಲ. ಈ ರೀಸೆಂಟ್ ಟೈಮಲ್ಲಿ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದಾವೆ. ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸ್ ಇದಾವೆ. ಜೊತೆಗೆ ಇವಾಗಾದ್ರೆ ನಮ್ಮ ಮಾರ್ಕೆಟ್ಸ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಅದರಿಂದ ಕೂಡ ಈ ರಿಯಾಲಿಟಿ ಇಂಡೆಕ್ಸ್ ಅಲ್ಲಿ ತುಂಬಾನೇ ಪ್ರಾಫಿಟ್ ಬುಕಿಂಗ್ ಮಾಡ್ಕೊತಾ ಇರಬೇಕು. ಅದರಿಂದ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಫ್ರೆಂಡ್ಸ್, ಈಗ ನಿಮ್ಗೆ ಯಾರಿಗಾದ್ರೂ ನೆನಪಿದ್ಯಾ 2023 ಅಲ್ಲಿ ಮತ್ತೆ 24 ಅಲ್ಲಿ ಈ ರಿಯಾಲಿಟಿ ಇಂಡೆಕ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಪ್ರತಿಯೊಂದು ಕಂಪನಿ ಕೂಡ ತುಂಬಾನೇ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಆ ಟೈಮಲ್ಲಿ ಈ ರಿಯಾಲಿಟಿ ಇಂಡೆಕ್ಸ್ ಆದ್ರೆ ಎಬೋ 70% ರ್ಯಾಲಿ ಆಗಿತ್ತು. ಅದಾದ್ಮೇಲಿಂದ ಕಂಟಿನ್ಯೂಸ್ ಆಗಿ ಈ ರಿಯಾಲಿಟಿ ಇಂಡೆಕ್ಸ್ ಫಾಲ್ ಆಗ್ತಾನೆ ಬರ್ತಾ ಇದೆ. ಈಗ ಆಲ್ ಟೈಮ್ ಹೈಸ್ ಇಂದ ಚೆಕ್ ಮಾಡಿದ್ರೆ ರಿಯಾಲಿಟಿ ಇಂಡೆಕ್ಸ್ ಏನೇ 30% ಫಾಲ್ ಆಗಿದೆ. ಜೊತೆಗೆ ಪ್ರತಿಯೊಂದು ಕಂಪನಿ ಕೂಡ ಈಗ 52 ವೀಕ್ಸ್ ಲೋ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಮತ್ತೆ ನೀವೇನಾದ್ರೂ ಸ್ಪೆಸಿಫಿಕ್ ಆಗಿ ಇದೇ ರೀಸನ್ಸ್ ಇಂದ ಈ ರಿಯಾಲಿಟಿ ಇಂಡೆಕ್ಸ್ ಏನಾದ್ರೂ ಫಾಲ್ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಇದಕ್ಕೆ ಸ್ವಲ್ಪ ರೀಸನ್ಸ್ ಇದೆ. ಅವನ್ನೆಲ್ಲ ಜಸ್ಟ್ ಹೈಲೈಟ್ ಮಾಡ್ತೀನಿ. ಅದರಲ್ಲಿ ಮೊದಲನೇದಾಗಿ ಬಂದು ಹೌಸಿಂಗ್ ಡಿಮ್ಯಾಂಡ್ ಸ್ಲೋಡೌನ್ ಇಂದ, ಅದಾದ್ಮೇಲೆ IT ಲೇ ಆಫ್, ಪ್ರಾಫಿಟ್ ಬುಕಿಂಗ್ಸ್, ಮತ್ತೆ ಈ ಕ್ವಾರ್ಟರ್ ಆದ್ರೆ ಇವರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಕೂಡ ಈ ರಿಯಲ್ ಎಸ್ಟೇಟ್ ಕಂಪನೀಸ್ ಎಲ್ಲ ಫಾಲ್ ಆಗ್ತಾ ಇರೋದು. ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಶೋಭಾ ಡೆವಲಪರ್ಸ್ Q3 ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರು. ಇವ್ರ ರಿಸಲ್ಟ್ಸ್ ಆದ್ರೆ ಕಂಪ್ಲೀಟ್ಲಿ ವೀಕ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಆ ಕಂಪನಿ ಆದ್ರೆ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವತ್ತು ನೋಡಿದ್ರೆ ಓಬ್ರಾಯ್ ರಿಯಾಲಿಟಿ ಅವರು ಕೂಡ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವರು ಸಹ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ, ಆದ್ರೆ ಕಂಪ್ಲೀಟ್ಲಿ ವೀಕ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 8% ವರ್ಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 6% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ 4% ಇನ್ಕ್ರೀಸ್ ಆಗಿದೆ. ಆದ್ರೆ ಕ್ವಾರ್ಟರ್ ಅಲ್ಲಿ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ಕಂಪ್ಲೀಟ್ ಆಗಿ ಡ್ರಾಪ್ ಆಗಿದೆ. ಅದರಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಇಯರ್ ಆನ್ ಇಯರ್ ಅಲ್ಲಿ ಮಾರ್ಜಿನ್ಸ್ ಕೂಡ ಫಾಲ್ ಆಗಿದೆ. ನೆಕ್ಸ್ಟ್, ಲೋಧಾ ಡೆವಲಪರ್ಸ್. ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಆದ್ರೂ ಸಹ ಇವತ್ತು
ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 6% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವರಾದ್ರೆ ಇಂದಿನ ವರ್ಷ ಮಹಾರಾಷ್ಟ್ರ ಗೌರ್ಮೆಂಟ್ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ರು. ಏನಕ್ಕಂದ್ರೆ ಈ ಡೇಟಾ ಸೆಂಟರ್ಸ್ ಒಳಗಡೆ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ, ಈ ಡೇಟಾ ಸೆಂಟರ್ಸ್ಗೋಸ್ಕರ ನಿಯರ್ಲಿ 30,000 crores ಇನ್ವೆಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಆದ್ರೆ ಈಗ ಈ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲಿ ಈ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಈ ಡೇಟಾ ಸೆಂಟರ್ಸ್ ಒಳಗಡೆ ನಾವು ಬರೀ 30,000 ಕೋಟಿ ಮಾತ್ರನೇ ಇನ್ವೆಸ್ಟ್ ಮಾಡಲ್ಲ, ಈಗ 1,00,000 ಕೋಟಿ ಇನ್ವೆಸ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಮಹಾರಾಷ್ಟ್ರ ಗೌರ್ಮೆಂಟ್ ಜೊತೆ ನಾವು MOU ಸೈನ್ ಮಾಡ್ಕೊತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದ್ರೂ ಇವತ್ತು ಈ ಕಂಪನಿ ಅಷ್ಟು ಪಾಸಿಟಿವ್ ಆಗಿ ಏನು ರಿಯಾಕ್ಟ್ ಆಗಿಲ್ಲ, ಯಾಕಂದ್ರೆ ಓವರ್ ಆಲ್ ಮಾರ್ಕೆಟ್ ಅಲ್ಲೇ ಇವತ್ತು ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ ಅಲ್ವಾ. ಆ ಕಾರಣದಿಂದ ಇವತ್ತು ಈ ಕಂಪನಿ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಡೇಟಾ ಸೆಂಟರ್ಸ್ ರಿಲೇಟೆಡ್ ಆಗಿ ಯಾವ ಥರ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್, ಯೂನಿಕಾಮರ್ಸ್ ಸೊಲ್ಯೂಷನ್ಸ್. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಒಂದು ಸೌದಿ ಅರೇಬಿಯಾದ ನ್ಯಾಕೆಲ್ ಎಕ್ಸ್ಪ್ರೆಸ್ ಅನ್ನೋ ಲಾಜಿಸ್ಟಿಕ್ಸ್ ಮತ್ತೆ ಡೆಲಿವರಿ ಕಂಪನಿ ಜೊತೆ ಒಂದು ಹೊಸ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ ಸಾಫ್ಟ್ವೇರ್ ಸೊಲ್ಯೂಷನ್ಸ್ಗೋಸ್ಕರ. ಅದರಿಂದ ಯೂನಿಕಾಮರ್ಸ್ ಅವ್ರಿಗಾದ್ರೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಹೊಸ ಹೊಸ ಆಪರ್ಚುನಿಟೀಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಅಂತಾನೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಬಜಾಜ್ ಎಲೆಕ್ಟ್ರಾನಿಕ್ಸ್. ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 11% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಏನಕ್ಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಫಸ್ಟ್ ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಇವರಾದ್ರೆ ಮೇನ್ ಆಗಿ 2 ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಒಂದು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಅದಾದ್ಮೇಲೆ ಲೈಟಿಂಗ್ ಸೊಲ್ಯೂಷನ್ಸ್. ಈ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಲ್ಲಾದ್ರೆ ಮಿಕ್ಸರ್ ಗ್ರೈಂಡರ್, ಇಂಡಕ್ಷನ್ ಸ್ಟವ್, ಜ್ಯೂಸರ್, ರೈಸ್ ಕುಕ್ಕರ್, ಫ್ಯಾನ್ಸ್, ಹೇರ್ ಫ್ರೈಯರ್, ಏರ್ ಕೂಲರ್, ಐರನ್ ಬಾಕ್ಸ್, ವಾಟರ್ ಹೀಟರ್, ಈ ತರ ತುಂಬಾ ಪ್ರಾಡಕ್ಟ್ಸ್ನ ಇವರು ಸೆಲ್ ಮಾಡ್ತಾರೆ. ಅದಾದ್ಮೇಲೆ ಲೈಟಿಂಗ್ ಸೊಲ್ಯೂಷನ್ಸ್ ಅಲ್ಲೂ ಕೂಡ LED ಬಲ್ಬ್ಸ್, ಸ್ಟ್ರೀಟ್ ಲೈಟ್ಸ್, ಸ್ಟೇಡಿಯಂ ಲೈಟ್ಸ್, ಈ ತರ ತುಂಬಾ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾರೆ ತುಂಬಾ ಬ್ರ್ಯಾಂಡ್ಸ್ ಅಂಡರ್ ಅಲ್ಲಿ. ಈಗ ಈ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಇಂದಾನೆ ನಿಯರ್ಲಿ 80% ಆಫ್ ರೆವಿನ್ಯೂಸ್ನ ಜನರೇಟ್ ಮಾಡ್ತಾರೆ. ಅದಾದ್ಮೇಲೆ ಲೈಟಿಂಗ್ ಸೊಲ್ಯೂಷನ್ಸ್ ಇಂದ 20% ಆಫ್ ರೆವಿನ್ಯೂಸ್ನ ಜನರೇಟ್ ಮಾಡ್ತಾರೆ. ಮತ್ತೆ ಇವತ್ತು ಏನಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದ್ರೆ, ಇವ್ರು ಈಗ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದೀವಿ ಅಂತ ತುಂಬಾ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮ್ಗೆಲ್ಲ ಈ ಕಂಪನಿ ನಿಯರ್ಲಿ 11% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದ್ರೆ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ಗೆಲ್ಲ ನಿಯರ್ಲಿ 3% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಈಗ ಈ ವೈರ್ಸ್ ಅಂಡ್ ಕೇಬಲ್ ಇಂಡಸ್ಟ್ರಿ ಯಾವ ತರ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಜೊತೆಗೆ ಮಲ್ಟಿಪಲ್ ಟೈಮ್ಸ್ ನಾನು ಸಹ ಮೆನ್ಷನ್ ಮಾಡಿದ್ದೆ. ಈಗ ಈ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಕಾಂಪಿಟೇಷನ್ ಇದೆ. ಪಾಲಿಕ್ಯಾಬ್ ಇಂಡಿಯಾ, KE ಇಂಡಸ್ಟ್ರೀಸ್, RR ಕೇಬಲ್, ಜೊತೆಗೆ ಆದಿತ್ಯ ಬಿರ್ಲಾ ಅವರು ಕೂಡ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದ್ದಾರೆ. ಮತ್ತೆ ಅದಾನಿ ಅವರು ಸಹ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದ್ದಾರೆ. ಈಗ ಈ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಹ್ಯೂಜ್ ಕಾಂಪಿಟೇಷನ್ ಇದೆ. ಈ ಬಜಾಜ್ ಅವರು ಕೂಡ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ರಲ್ವಾ, ಇದೊಂದು ಸ್ವಲ್ಪ ಈ ಕಂಪನಿಗೆ ನೆಗೆಟಿವೇ ಆಗುತ್ತೆ. ಅದರಿಂದ ಸ್ವಲ್ಪ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದ್ರ ಜೊತೆಗೆ ಈ ರಾ ಮೆಟೀರಿಯಲ್ ಪ್ರೈಸಸ್ ನೋಡ್ತಾ ಇದ್ದೀರಾ ಯಾವ ತರ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಅದ್ರಲ್ಲೂ ಈ ಕಾಪರ್ ಪ್ರೈಸಸ್ ಆದ್ರೆ ಲಾಸ್ಟ್ 5 months ಅಲ್ಲೇನೆ ನಿಯರ್ಲಿ 35% ಇನ್ಕ್ರೀಸ್ ಆಗಿದೆ. ಫ್ರೆಂಡ್ಸ್, ಈಗ ನಾವು ವೈರ್ಸ್ ಅಲ್ಲಿ ಏನೇನು ಬಳಸ್ತೀವಿ ಅಂದ್ರೆ ಕಾಪರ್ನೇ ತಾನೇ ತುಂಬಾ ಬಳಸೋದು. ಈ ಕಾಪರ್ ಪ್ರೈಸಸ್ ಈ ತರ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಆ ಪ್ರಾಡಕ್ಟ್ ಪ್ರೈಸ್ ಆದ್ರೂ ಇನ್ಕ್ರೀಸ್ ಆಗುತ್ತೆ, ಅಥವಾ ಕಂಪನಿ ಮಾರ್ಜಿನ್ಸ್ಗಾದ್ರೂ ತುಂಬಾನೇ ಎಫೆಕ್ಟ್ ಆಗುತ್ತೆ. ಇಷ್ಟೆಲ್ಲ ಎಡ್ವಿನ್ಸ್ ಇದ್ರೂ ಸಹ ಇವಾಗ ಬಜಾಜ್ ಎಲೆಕ್ಟ್ರಾನಿಕ್ಸ್ ಅವರು ಈ ತರ ಎಂಟರ್ ಆಗ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿರೋ ಕಾರಣದಿಂದ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಜೊತೆಗೆ ನೋಡೋಣ ಕಮಿಂಗ್ ಟೈಮಲ್ಲಿ ಇವರು ಈ ಬಿಸ್ನೆಸ್ಗೆ ಎಂಟರ್ ಆದ್ಮೇಲೆ ಯಾವ ತರ ಗ್ರೋ ಆಗ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಈಗ ನೀವು ಯಾರಾದರೂ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದು ಡೇಟಾ ಕೂಡ ಇದೆ, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಈ ಕಾಪರ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಈ ಕಂಪನೀಸ್ ಆದ್ರೆ ಸ್ವಲ್ಪ ಪ್ರೈಸ್ ಹೈಕ್ ನ ತಗೊಂಡಿದ್ದಾರೆ ನಿಯರ್ಲಿ 10 to 15% ವರ್ಗು. ಆದ್ರೂ ಸಹ ಈ ಪ್ರೈಸ್ ಹೈಕ್ ಏನಿದೆ ಇದು ಸಾಕಾಗಲ್ಲ, ಇನ್ನೂ ಸ್ವಲ್ಪ ಪ್ರೈಸ್ ಹೈಕ್ ಮಾಡಲೇಬೇಕಾಗಿರುತ್ತೆ. ಈಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಿದ್ವಿ, ಪಾಲಿಕ್ಯಾಬ್ ಇಂಡಿಯಾದವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರು. ಇಯರ್ ಆನ್ ಇಯರ್ ಅಲ್ಲಿ ರಿಸಲ್ಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಪ್ರಾಫಿಟ್ಸ್ ಆದ್ರೆ ಡ್ರಾಪ್ ಆಗಿದೆ. ಅದ್ರ ಜೊತೆಗೆ ಮಾರ್ಜಿನ್ಸ್ ಕೂಡ ಫಾಲ್ ಆಗಿದೆ. ಅದಾದ್ಮೇಲೆ ಇವತ್ತು ನೋಡ್ಕೊಂಡ್ರೆ ಅವಿಲ್ಸ್ ಇಂಡಿಯಾ ಇವರು ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವರಾದ್ರೆ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಸಹ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 7% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫಸ್ಟ್ ಈಗ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 14% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದ್ರೆ 20% ಇನ್ಕ್ರೀಸ್ ಆಗಿದೆ. ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲೂ ರೆವಿನ್ಯೂಸ್ ಇನ್ಕ್ರೀಸ್ ಆಗಿದೆ, ಆದ್ರೆ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ. ಇವಾಗ ರಿಸಲ್ಟ್ಸ್ ನೋಡಿದ್ರೆ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ಈ ಕಂಪನಿಯ ಚೇರ್ಮನ್ ಮತ್ತೆ MD ಆಗಿರೋ ಅನಿಲ್ ರಾಯ್ ಗುಪ್ತಾ ಅವರು
ಒಂದು ಮೀಡಿಯಾ ಇಂಟರಾಕ್ಷನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಈ ಕಮಾಡಿಟಿ ಪ್ರೈಸಸ್ ಇನ್ಕ್ರೀಸ್ ಆಗ್ತಾನೆ ಇದೆ, ಅದರಿಂದ ನಿಯರ್ ಟರ್ಮ್ ಅಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗೋ ಚಾನ್ಸಸ್ ಇದೆ, ಅದರಿಂದ ನಮ್ಮ ಮಾರ್ಜಿನ್ಸ್ ಮೇಲೂ ಇಂಪ್ಯಾಕ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 7% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈಗ ಈ KA ಇಂಡಸ್ಟ್ರೀಸ್ ಏನಿದೆ ಈ ಕಂಪನಿ ಕೂಡ ನಾಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ. ನೋಡೋಣ ಈ ಕಂಪನಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಇವತ್ತು JM ಫಿನಾನ್ಷಿಯಲ್ಸ್ ಅವರು ಕೂಡ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಅವ್ರ ಒಪಿನಿಯನ್ ನ ಶೇರ್ ಮಾಡಿದ್ದಾರೆ. ಇವ್ರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ 2026 ಅಲ್ಲಿ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವ್ರು ಏನಕ್ಕೆ ಈ ತರ ಸ್ಟ್ರಾಂಗ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ, ಪವರ್ ಡಿಸ್ಟ್ರಿಬ್ಯೂಷನ್, ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ ಆಗಿ ಏನಾದ್ರು ಸ್ವಲ್ಪ ಬಿಗ್ ಅನೌನ್ಸ್ಮೆಂಟ್ಸ್ ಏನಾದ್ರು ಬಂತು ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ಗೆ ತುಂಬಾನೇ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣುತ್ತೆ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಇವ್ರು ಹೇಳ್ತಿರೋ ಪ್ರಕಾರ ಸ್ಟ್ರಾಂಗ್ ಡಿಮ್ಯಾಂಡ್ ಏನೋ ಇರ್ಬೋದು, ಆದ್ರೆ ಈ ಕಂಪನೀಸ್ಗೆ ರೆವಿನ್ಯೂಸ್ ಯಾವ ತರ ಇನ್ಕ್ರೀಸ್ ಆಗುತ್ತೆ, ಪ್ರಾಫಿಟ್ಸ್ ಯಾವ ತರ ಇನ್ಕ್ರೀಸ್ ಆಗುತ್ತೆ ಅಂತ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಇವ್ರು ಇನ್ನೂ ಒಂದೆರಡು ಸಲ 10 to 15% ಪ್ರೈಸ್ ಹೈಕ್ ಏನಾದ್ರು ತಗೊಂಡ್ರೆ ಅದು ಈ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ. ಜೊತೆಗೆ ಕಸ್ಟಮರ್ಸ್ ಕೂಡ ಯಾವ ತರ ಯೋಚನೆ ಮಾಡ್ತಾರೆ ಅಂತ ನೋಡ್ಬೇಕಾಗಿರುತ್ತೆ. ಈಗ ಪ್ರೈಸಸ್ ಏನಾದ್ರು ಇನ್ಕ್ರೀಸ್ ಮಾಡಿದ್ರೆ ಆಲ್ಟರ್ನೇಟಿವ್ ಆಗಿ ಕಮ್ಮಿ ಪ್ರೈಸಸ್ ಅಲ್ಲಿ ಯಾವ ಪ್ರಾಡಕ್ಟ್ ಸಿಗುತ್ತೋ ಆ ಪ್ರಾಡಕ್ಟ್ಸ್ಗೂ ಕೂಡ ಶಿಫ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ನೆಕ್ಸ್ಟ್ 3 to 6 ಮಂತ್ಸ್ ಅಲ್ಲಿ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ಸ್ ಅಲ್ಲಿ ಯಾವ ತರ ಗ್ರೋತ್ ಇರುತ್ತೆ ಅಂತ. ನೆಕ್ಸ್ಟ್ ಓಲಾ ಎಲೆಕ್ಟ್ರಿಕ್. ಫ್ರೆಂಡ್ಸ್, ಈಗ ನೀವು ಯಾರಾದರೂ ಈ ಕಂಪನಿನ ಹೋಲ್ಡ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಈಗ ಈ ಕಂಪನಿ ಆದ್ರೆ ಆಲ್ ಟೈಮ್ ಐಸ್ ಇಂದ ಎಬೋ 75% ಫಾಲ್ ಆಗಿ ಈಗ 31 ರೂಪೀಸ್ ಪರ್ ಶೇರ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಜೊತೆಗೆ ಇವತ್ತಾದ್ರೆ ನಿಯರ್ಲಿ 8% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಲಾಸ್ಟ್ 10 ಡೇಸ್ ಇಂದ ಪ್ರತಿದಿನ ಕೂಡ ಈ ಕಂಪನಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದೆ. ಮತ್ತೆ ಇವತ್ತು 8% ಫಾಲ್ ಆಗಿದೆ ಅಲ್ಲ, ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ ಈ ಕಂಪನಿಯ CFO ಆದ ಹರೀಶ್ ಅಭಿಚಾಂದನಿ ಅವರು ಮಂಡೇ ರಿಸೈನ್ ಮಾಡಿದ್ದಾರೆ ಪರ್ಸನಲ್ ರೀಸನ್ಸ್ ಇಂದ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು IT ಇಂಡೆಕ್ಸ್ ನೋಡಿದ್ರಾ ನಿಯರ್ಲಿ 2% ಫಾಲ್ ಆಗಿದೆ. ಮತ್ತೆ ಇವತ್ತು ನ್ಯೂಜನ್ ಸಾಫ್ಟ್ವೇರ್ ಆದ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ 15% ಫಾಲ್ ಆಗಿದೆ. ಯಾಕಂದ್ರೆ ಈ ಕ್ವಾರ್ಟರ್ ಅಲ್ಲಿ ಇವರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 5% ಇನ್ಕ್ರೀಸ್ ಆಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಫ್ಲಾಟ್ ಆಗಿದೆ. ಮತ್ತೆ ಪ್ರಾಫಿಟ್ಸ್ ಆದ್ರೆ ಇಯರ್ ಆನ್ ಇಯರ್ ಅಲ್ಲಿ 3% ಫಾಲ್ ಆಗಿದೆ, ಅದೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ 23% ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಇವರು ಸಹ ಎಲ್ಲರೂ ಮೆನ್ಷನ್ ಮಾಡಿರೋ ತರ ಸೇಮ್ ರೀಸನ್ ಮೆನ್ಷನ್ ಮಾಡಿದ್ದಾರೆ. ಇವರು ಕೂಡ ಈ ತರ ಪ್ರಾಫಿಟ್ ಫಾಲ್ ಆಗೋದಕ್ಕೆ ಮೇನ್ ರೀಸನ್ ಬಂದು ಹೊಸ ಲೇಬರ್ ಕೋಡ್ ಇಂದಾನೆ ಈ ತರ ಪ್ರಾಫಿಟ್ ಡ್ರಾಪ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಈ ಕಂಪನಿ ಆದ್ರೆ ಆಲ್ ಟೈಮ್ ಐಸ್ ಇಂದ ನಿಯರ್ಲಿ 60% ಫಾಲ್ ಆಗಿದೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಈ IT ಕಂಪನೀಸ್ ಯಾವ ತರ ಬೆಟರ್ ಆಗಿ ಗ್ರೋ ಆಗ್ತವೆ ಅಂತ. ಬರೀ ಈಗ ಈ ಕಂಪನಿ ಮಾತ್ರನೇ ಅಲ್ಲ, ಇವತ್ತು LTI ಮೈಂಟ್ರಿ ಈ ಕಂಪನಿನೂ ಅಷ್ಟೇ ಇಂಟ್ರಾಡೇ ಸೆಷನ್ ಅಲ್ಲಿ 7% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವ್ರ ರಿಸಲ್ಟ್ಸ್ ನೋಡಿದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ 12% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದ್ರೆ 29% ಇನ್ಕ್ರೀಸ್ ಆಗಿದೆ. ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಪ್ರಾಫಿಟ್ಸ್ ತುಂಬಾನೇ ಡ್ರಾಪ್ ಆಗಿದೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಇವರು ಸಹ ಸೇಮ್ ರೀಸನ್ ಮೆನ್ಷನ್ ಮಾಡಿದ್ದಾರೆ, ಹೊಸ ಲೇಬರ್ ಕೋಡ್ ಇಂದಾನೆ ಈ ತರ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ ಅಂತ. ಅದರಿಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇದ್ರ ಜೊತೆಗೆ ಅನಲಿಸ್ಟ್ ಕೂಡ ಸ್ವಲ್ಪ ನೆಗೆಟಿವ್ ರೇಟಿಂಗ್ಸ್ ನ ಕೊಟ್ಟಿದ್ದಾರೆ. ಇವಾಗ CLS ಅವರಾದ್ರೆ ಇವ್ರಿಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು 10% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಮೋರ್ಗನ್ ಸ್ಟ್ಯಾನ್ಲಿ ಅವರಾದ್ರೆ ಈಕ್ವಲ್ ವೇಟ್ ರೇಟಿಂಗ್ ಕೊಟ್ಟು 2% ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಹೇಳಿದ್ದಾರೆ. ನೂಮ್ರಾ ಅವರಾದ್ರೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟು 8% ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಅಂದಿದ್ದಾರೆ. ಸಿಟಿ ಅವರಾದ್ರೆ ಸೆಲ್ ರೇಟಿಂಗ್ ಕೊಟ್ಟು 17% ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಹೇಳಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 7% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈಗ ಈ IT ಸೆಕ್ಟರ್ ಅಲ್ಲಿ ಯಾವುದೋ 1-2 ಕಂಪನಿ ಮಾತ್ರನೇ ಅಲ್ಲ ಈ ಕ್ವಾರ್ಟರ್ ಅಲ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿರೋದು. ಪ್ರತಿ ಒಂದು ಕಂಪನಿ ಕೂಡ ಇದೇ ತರ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ವೀಕ್ ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಪ್ರತಿ ಒಂದು ಕಂಪನಿ ಕೂಡ ಈ ಕ್ವಾರ್ಟರ್ ಅಲ್ಲಿ ಫಾಲ್ ಆಗ್ತಾನೆ ಇರೋದು. ನೋಡೋಣ ಅಟ್ಲೀಸ್ಟ್ ಕಮಿಂಗ್ ಕ್ವಾರ್ಟರ್ಸ್ ಇಂದನಾದ್ರೂ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೂ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.